ತಗೋ. ಏನು ಯೋಚನೆ ಮಾಡ್ತಿದ್ಯಾ? ನನ್ ಬಗ್ಗೆ ಈಗ ಯಾರು ಹೆಚ್ಚಾಗಿ ಯೋಚನೆ ಮಾಡ್ತಿದಾರೋ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಏನು ಯೋಚನೆ ಮಾಡ್ತಿದ್ಯೋ ಆ ವ್ಯಕ್ತಿ ಬಗ್ಗೆ. ಅವ್ರು ನನ್ ಪಕ್ಕ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅವ್ರಿಗೆ ನನ್ ಬಗ್ಗೆ ಏನಿದೆಯೋ ಗೊತ್ತಿಲ್ಲ, ಆದ್ರೆ ನಾಳೆ ಅವ್ರಿಲ್ಲ ಅಂದ್ರೆ ನಾನು ಹೇಗಿರ್ಬೇಕು ಅಂತ ಭಯ ಆಗ್ತಿದೆ. ಅವನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಅಪ್ಪ ಹಾಸ್ಪಿಟ್ಲಿಂದ ವಾಪಸ್ ಬಂದ್ಮೇಲೆ ತೋಟನ ಬೇರೆಯವ್ರಿಗೆ ಕೊಟ್ಟು ಅಪ್ಪನ್ ಸಿಟಿಗೆ ಕರ್ಕೊಂಡು ಹೋಗಿ ನಾನೊಂದ್ ದೊಡ್ಡ ಕಂಪ್ನಿಲಿ ಸಣ್ಣ ಕೆಲಸ ಮಾಡಿ ಅಪ್ಪನ್ನ ಚೆನ್ನಾಗಿ ನೋಡ್ಕೋಬೇಕು. ಓ, ನೀನೇನ್ ಭಯ ಪಡ್ಬೇಡ. ನಿನ್ಗೂ ಅದೇ ಕಂಪ್ನಿಲಿ ಯಾವ್ದಾದ್ರು ಸಣ್ಣ ಕೆಲಸ ಕೊಡಿಸ್ತೀನಿ, ಓಕೆನಾ? ಅವಾಗ ನಾವೆಲ್ಲರೂ ಸಂತೋಷವಾಗಿರ್ಬಹುದು. ನೆನ್ಪಿಟ್ಕೋ, ಮರ್ತೋಗ್ಬೇಡ. ಅಂದ್ಹಾಗೆ ನರ್ಸಯ್ಯ ತಾತ ತುಂಬಾ ದಿನದಿಂದ ಕೆಲ್ಸಕ್ ಬರ್ತಿಲ್ಲ. ಹೋಗೋ ದಾರಿಲೇ ಮನೆ. ಒಂದ್ಸಲ ನೋಡ್ಕೊಂಡು ಹೋಗಣ್ವಾ? ಸರಿ. ತಾತ, ನರ್ಸಯ್ಯ ತಾತ. ಏನಮ್ಮ, ಕೇಳಿಸ್ಲಿಲ್ವಾ ನಿಂಗೆ? ನರ್ಸಯ್ಯ ತಾತ ಎಲ್ಲಿ? ಏನಮ್ಮ ಇಷ್ಟೊತ್ತಲ್ಲಿ? ತುಂಬಾ ದಿನ ಆಯ್ತಲ್ವಾ ನೀವ್ ಕೆಲ್ಸಕ್ ಬಂದು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಮ್ಮಂಗೇನಾಯ್ತು? ಹಾಗೆ ಮಲ್ಕೊಂಡೇ ಇದ್ದಾರೆ. ಸ್ವಲ್ಪ ಹುಷಾರಿಲ್ಲಮ್ಮ. ಓ, ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಲ್ವಾ? ಕಷಾಯ ಕೊಟ್ಟಿದ್ದೀನಿ, ಈ ರಾತ್ರಿ ನೋಡ್ಕೊಂಡು ನಾಳೆ ಕರ್ಕೊಂಡು ಹೋಗ್ತೀನಮ್ಮ. ಏ ಪಾಪು, ಊಟ ಆಯ್ತಾ? ಏನ್ ತಿಂದೆ? ಈ ಕಡೆ ಏನಮ್ಮ ನೋಡ್ತಿದ್ಯಾ? ಹೇಳಮ್ಮ. ರಸಮ್ಮು, ಪಲ್ಯ, ಮೊಸರನ್ನ ತಿಂದೆ ಅಂತ ಹೇಳಮ್ಮ. ಯಾಕೆ ಮಾತಾಡ್ತಿಲ್ಲ? ನಾವ್ ತಿಂತೀವಿ ಅಂತನಾ? ಹೋಗ್ ಬರ್ತೀನಿ ತಾತ. 2 ದಿನದಿಂದ ಏನು ತಿಂದಿಲ್ಲ ಅಕ್ಕ. ತುಂಬಾ ಹೊಟ್ಟೆ ಹಸಿವಾಗ್ತಿದೆ. ಸಾಲದ ಬಾಧೆಯಿಂದ ನನ್ನನ್ನು ಸಾಕ್ತಾನೆ ಅನ್ಕೊಂಡಿದ್ ನನ್ನ ಮಗ ಪಟ್ನಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟ. ದೇವ್ರು ತುಂಬಾ ಬುದ್ಧಿವಂತ ಕಣಮ್ಮ. ನಾವೆಲ್ಲಿ ಅವನ ಮೇಲೆ ಭಾರ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಮುಂಚೆನೆ ನಮಗೆ ಜವಾಬ್ದಾರಿ ಕೊಡ್ತಾನೆ. ಮಂಡಿ ನೋವು ಅಂತ ದೊಡ್ಡ ಆಸ್ಪತ್ರೆಗೆ ಹೋದ್ರೆ ಮಂಡಿ ಚಿಪ್ಪು ಸೌದೋಗಿದೆ, ಬದಲಾಯಿಸ್ಕೊಂತೀರಾ ಅಂತ ಕೇಳಿದ್ರು. ನಾನು 10 ವರ್ಷಗಳಿಂದ ತಿಂತಾರೋ ತಟ್ಟೆನೆ ಬದಲಾಯಿಸಿಲ್ಲ. ಇನ್ನು ಆ ಮಂಡಿ ಚಿಪ್ಪನ್ನ ಹೇಗಮ್ಮ ಬದಲಾಯಿಸ್ಲಿ? ಅದ್ರ ಜೊತೆಗೆ ಈ ಮುದುಕಿನ ಕಾಯಿಲೆ ಬಿದ್ದಿದ್ದಾಳೆ. ಇರೋದನ್ನೆಲ್ಲ ಖಾಲಿ ಮಾಡ್ಕೊಂಡೆ. ಯಾರ ಹತ್ರ ಆದ್ರೂ ಸಹಾಯ ಕೇಳೋಣ ಅಂದ್ರೆ ಇಲ್ಲಿರೋರ್ದೆಲ್ಲರೂ ಕೂಡ ನಂತರದ ಬದುಕೆ ಅಲ್ವೇನಮ್ಮ. ಮತ್ತೆ ನಿನ್ ಜಮೀನ್ ಏನಾಯ್ತು ತಾತ? ಬೋರ್ ಹಾಕ್ಸಿದ್ಯಲ್ವಾ? ಜಮೀನ ಹೋದ್ಮೇಲೆ ಆ ಜಮೀನಲ್ಲಿ ನನ್ನ ಸಮಾಧಿ ಕಟ್ಟೋದಿಕ್ ಬಿಟ್ರೆ ಬದುಕಿರುವಾಗ ಹೊಟ್ಟೆ ತುಂಬಿಸ್ಕೊಳಕ್ ಆಗ್ತಾ ಇಲ್ವಲ್ಲಮ್ಮ. ಆ MLA ಅವನ ಮಗ ಅಕ್ಕಪಕ್ಕದಲ್ಲಿರೋ ಜಮೀನೆಲ್ಲ ಆಕ್ರಮಿಸ್ಕೊಂಡಿದ್ದಾರೆ. ನನ್ನ ಜಮೀನಿಗೆ ನೀರು ಬರೋದು ಕೂಡ ನಿಂತು ಹೋಗಿದೆ. ಸಾಲ ಮಾಡಿಕೊಂಡು ಬೋರ್ ಹಾಕ್ಸ್ಕೊಂಡು ಕರೆಂಟ್ ಕಲೆಕ್ಷನ್ಗೋಸ್ಕರ ಅರ್ಜಿ ಹಾಕಿದ್ರೆ ಟ್ರಾನ್ಸ್ಫಾರ್ಮರ್ ಹಾಕ್ಬೇಕು, ₹1,00,000 ಆಗತ್ತೆ ಅಂತ ಹೇಳ್ತಾ ಇದ್ದಾರಮ್ಮ. ₹1,00,000 ಯಾವತ್ತಾದ್ರೂ ಕೂಡ ನೋಡಿರೋ ಬದುಕೇ ನಮ್ಮ ನಮ್ದೆಲ್ಲ. ಯಾವ ಕೆಲಸನೂ ಮಾಡಕ್ಕಾಗ್ದೆ, ಆ ಜಮೀನಲ್ಲಿ ಬೆಳೆನೂ ಬೆಳೆಯಕ್ಕಾಗ್ದೆ, ಅದನ್ನ ಮಾರಕ್ಕೂ ಆಗದೆ ನಾನು ಕೂಡ ಸತ್ತು ಬದುಕ್ತಾ ಇದ್ದೀನಮ್ಮ. ಈ ಬದುಕಕ್ಕಿಂತ ಎಲ್ಲರೂ ಸಾಯೋದೇ
ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತದ. ಮೊದಲು ನೀವೇನಾದ್ರೂ ತಿನ್ನಿ. ಬೇಡ ಕಣಪ್ಪ, ನೀನ್ ಕಷ್ಟಪಟ್ಟಿರೋ ದುಡ್ಡು ಇದು ಬೇಡಪ್ಪ ನನಗೆ. ಪರವಾಗಿಲ್ಲ ತಗೋ ತಾತ, ನಿಮ್ಮ ಮೊಮ್ಮಗ ಅನ್ಕೋ. ಅನ್ನ ಕೊಡೋ ಭೂಮಿ ಮೋಸ ಮಾಡಲ್ಲ. ಮಗ ಸುಖವಾಗಿರಪ್ಪ. ನಿನ್ ತಿಂಗಳ ಸಂಬಳನೆಲ್ಲ ಹಾಕಿ ಕೊಟ್ಬಿಟ್ಯಲ್ಲ, ನಿನ್ ಬಗ್ಗೆ ಚೂರು ಯೋಚನೆ ಇಲ್ವಾ? ನಾವು ಹೋಗೋದು 1 ಗಂಟೆ ಲೇಟ್ ಆಗಿದ್ದಿದ್ರು ಆ ಮನೇಲಿ ಏನ್ ನಡೀತಾ ಇತ್ತು ಅಂತ ಯೋಚನೆ ಮಾಡಿದ್ರೇನೆ ಭಯ ಆಗ್ತಿದೆ. ಪಾಪ ತಾತನ್ ಜಮೀನಲ್ಲಿ ನೀರ್ ಬಂದಿದ್ರೆ ಅವ್ರಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ಸುತ್ತೆ. ಇಲ್ ಮನೆಗೊಂದ್ ರಾಮಾಯಣ ಬಿಡು. ನರ್ಸೈ ತಾತನ ಜಮೀನಿಯಲ್ಲಿದೆ ಅಂತ ತೋರಿಸ್ತೀಯಾ? ಒಳಗಡೆ ತುಂಬಾ ನೀರಿದೆ. ನರ್ಸೈ ತಾತನ ಕಂಡೆ ನಿಲ್ಬೇಕು ಅಂದ್ರೆ ಒಳಗಿರೋ ನೀರು ಹೊರಗೆ ಬರಬೇಕು. ಅಷ್ಟೇನಾ? ಅಷ್ಟೇನಾ? ಏಯ್, 1,000 ಅಡಿ ಇದೆ. ಅದಕ್ಕೆ ಹೇಳೋದು ಓದ್ಕೋಬೇಕು ಚೆನ್ನಾಗಿ ಅಂತ. ಚಿಕ್ಕ ವಯಸ್ಸಲ್ಲಿ ಒಂದ್ ಕತೆ ಓದಿದ್ದೆ, ಅದನ್ನ ಈಗ ನಿನ್ಗೆ ಹೇಳ್ತೀನಿ ಕೇಳು. ಕಾಗೆ ಕತೆ. ಆ ಕಥೆಲಿ ಕಾಗೆ ಮಡಿಕೆಯಲ್ಲಿ ನೀರ್ ಕಡಿಮೆ ಇದ್ರೆ ನೀರ್ ಮೇಲ್ ಬರೋದಕ್ಕೆ ಕಲ್ಲುಗಳನ್ನ ಹಾಕ್ತು. ನೀರು ಮೇಲ್ಗಡೆ ಬಂತು. ಈಗ ತಗೋ ಕಲ್ಲು. ಏನಾಯ್ತು? ನನಗೆ ಈ ತರ ಕಿತ್ತೋಗಿರೋ ಜೋಕ್ ಇಷ್ಟ ಆಗಲ್ಲ. ಅಲರ್ಜಿ.